ಯೆಮೆನ್ನಲ್ಲಿ ಕೆಲಸ ಮಾಡುತ್ತಿದ್ದ ಕೇರಳದ ನರ್ಸ್ಗೆ ಗಲ್ಲು ಶಿಕ್ಷೆ ವಿಧಿಸಿದ್ದು ಯಾಕೆ? ಇದುವರೆಗೆ ಆಕೆಯನ್ನು ಉಳಿಸಲು ಏನೇನು ಪ್ರಯತ್ನ ಮಾಡಲಾಗಿದೆ? ಜುಲೈ 16ರಂದು ಗಲ್ಲು ಶಿಕ್ಷೆಗೆ ಒಳಗಾಗಲಿರುವ ನಿಮಿಷಾರನ್ನು ಉಳಿಸಲು ಸಾಧ್ಯವಿದೆಯಾ? ವಿವರವಾಗಿ ನೋಡೋಣ ಬನ್ನಿ. ಯೆಮೆನ್ನ ರಾಜಧಾನಿ ಸನಾದಲ್ಲಿ ಕೊಲೆ ಪ್ರಕರಣವೊಂದರಲ್ಲಿ ಮರಣದಂಡನೆಗೆ ಗುರಿಯಾಗಿರುವ 37 ವರ್ಷದ ಕೇರಳದ ನರ್ಸ್ ನಿಮಿಷಪ್ರಿಯಾ ಅವರನ್ನು ರಕ್ಷಿಸಲು ಹಲವಾರು ಕಡೆಯಿಂದ ಪ್ರಯತ್ನಗಳು ನಡೆಯುತ್ತಿವೆ. ಯೆಮೆನ್ನ ಹೆಚ್ಚಿನ ಭಾಗಗಳನ್ನು ನಿಯಂತ್ರಿಸುವ ಬಂಡಾಯ ಗುಂಪಾದ ಹೌತಿಗಳೊಂದಿಗೆ ಭಾರತವು ಔಪಚಾರಿಕ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿಲ್ಲ ಎಂಬ ಅಂಶದಿಂದ ಭಾರತ ಸರ್ಕಾರದ ಪ್ರಯತ್ನಗಳು ಸ್ವಲ್ಪ ಜಟಿಲವಾಗಿವೆ. ಭಾರತದ ರಾಜತಾಂತ್ರಿಕ ಸಂಬಂಧಗಳು ಅಂತಾರಾಷ್ಟ್ರೀಯವಾಗಿ ಗುರುತಿಸಲ್ಪಟ್ಟ ಸರ್ಕಾರವಾದ ಅಧ್ಯಕ್ಷೀಯ ನಾಯಕತ್ವ ಮಂಡಳಿಯೊಂದಿಗೆ ಇವೆ. ಆದರೆ ಹೌತಿಗಳ ಉನ್ನತ ಸಂಸ್ಥೆಯನ್ನು ಅಲ್ಲಿ ಸುಪ್ರೀಂ ಪೊಲಿಟಿಕಲ್ ಕೌನ್ಸಿಲ್ ಎಂದು ಕರೆಯಲಾಗುತ್ತದೆ. ಭಾರತದ ಪ್ರಯತ್ನಗಳು. ವಿಚಾರಣಾ ನ್ಯಾಯಾಲಯವು ನಿಮಿಷಪ್ರಿಯಾ ಅವರನ್ನು ಕೊಲೆ ಆರೋಪದಲ್ಲಿ ಶಿಕ್ಷೆಗೊಳಪಡಿಸಿ ಮರಣದಂಡನೆ ವಿಧಿಸಿದ ನಂತರ ಹೌತಿ ಆಡಳಿತದಲ್ಲಿರುವ ಸಿರಿಯಾದ ಸುಪ್ರೀಂ ಜುಡಿಷಿಯಲ್ ಕೌನ್ಸಿಲ್ 2023ರಲ್ಲಿ ಈ ತೀರ್ಪನ್ನು ಎತ್ತಿ ಹಿಡಿಯಿತು. ಮಾನ್ಯತೆ ಪಡೆದ ಸರ್ಕಾರದ ನಾಯಕ ಅಧ್ಯಕ್ಷ ರಶಾದ್ ಅಲ್ ಅಲಿಮಿ ಮರಣದಂಡನೆಯನ್ನು ಅನುಮೋದಿಸಿದ್ದಾರೆ ಎಂಬ ಗೊಂದಲಮಯ ವರದಿಗಳಿದ್ದವು. ಆದರೆ ದೆಹಲಿಯಲ್ಲಿರುವ ಯೆಮೆನ್ನ ರಾಯಭಾರ ಕಚೇರಿಯು ನಂತರ ಪ್ರಕರಣವು ಹೌತಿ ಹಿಡಿತದಲ್ಲಿರುವ ಪ್ರದೇಶದಲ್ಲಿದೆ ಎಂದು ಸ್ಪಷ್ಟಪಡಿಸಿತ್ತು. ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ನಿಮಿಷಪ್ರಿಯಾ ಕುಟುಂಬಕ್ಕೆ ಎಲ್ಲಾ ಸಹಾಯವನ್ನು ನೀಡುತ್ತಿರುವುದಾಗಿ ಭಾರತ ಸರ್ಕಾರ ಈ ಹಿಂದೆ ಸಂಸತ್ತಿನಲ್ಲಿ ತಿಳಿಸಿದೆ. ಅಂತೆಯೇ ಸರ್ಕಾರದ ಕಡೆಯಿಂದಲೇ ಆಕೆಯ ಪರವಾಗಿ ನ್ಯಾಯವಾದಿಯನ್ನು ನೇಮಿಸಲಾಗಿದೆ. ಆದರೆ ಹೌತಿಗಳೊಂದಿಗೆ ರಾಜತಾಂತ್ರಿಕ ಮಾರ್ಗಗಳ ಕೊರತೆಯು ಮಾತುಕತೆಗಳನ್ನು ಕಷ್ಟಕರವಾಗಿಸಿತ್ತು. ಪ್ರಿಯಾ ಅವರ ಮರಣದಂಡನೆಯನ್ನು ತಡೆಯಲು ಭಾರತ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಆಕೆಗೆ ಮರಣದಂಡನೆ ವಿಧಿಸಿದಾಗಿನಿಂದ ನಾವು ಈ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇವೆ. ನಾವು ಯೆಮೆನ್ ಅಧಿಕಾರಿಗಳು ಮತ್ತು ಅವರ ಕುಟುಂಬ ಸದಸ್ಯರೊಂದಿಗೆ ನಿಯಮಿತವಾಗಿ ಸಂಪರ್ಕದಲ್ಲಿದ್ದೇವೆ ಮತ್ತು ಸಾಧ್ಯವಿರುವ ಎಲ್ಲಾ ಸಹಾಯವನ್ನು ನೀಡಿದ್ದೇವೆ ಎಂದು ಭಾರತೀಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ನಿಮಿಷಪ್ರಿಯಾ ಕುಟುಂಬ ಮತ್ತು ಇತರರ ಪ್ರಯತ್ನ. ನಿಮಿಷಪ್ರಿಯಾ ಅವರ ತಾಯಿ ಪ್ರೇಮಕುಮಾರಿ ಕಳೆದ ವರ್ಷ ಯೆಮೆನ್ಗೆ ಪ್ರಯಾಣ ಬೆಳೆಸಿದ್ದರು. ಮೂಲತಃ ಯೆಮೆನ್ ಕಾನೂನಿನಡಿಯಲ್ಲಿ ಬ್ಲಡ್ ಮನಿ ಅಂತನ್ನುವ ಕಾನ್ಸೆಪ್ಟ್ ಹೊಂದಿದೆ. ಅದರ ಪ್ರಕಾರ ಕೊಲೆಯಾದ ವ್ಯಕ್ತಿಯ ಕುಟುಂಬಕ್ಕೆ ಬ್ಲಡ್ ಮನಿ ಅಂದರೆ ಸಾವಿಗೀಡಾದ ವ್ಯಕ್ತಿಯ ಕುಟುಂಬಕ್ಕೆ ಹಣದ ರೂಪದಲ್ಲಿ ನೀಡುವ ಪರಿಹಾರ ಪಾವತಿಸುವ ಅವಕಾಶ ಇದೆ. ಅದನ್ನು ಪಾವತಿ ಮಾಡಿದರೆ ಆರೋಪಿಯನ್ನು ಬಿಡುಗಡೆ ಮಾಡಲಾಗುತ್ತದೆ. ಈ ವಿಚಾರವಾಗಿ ನಿಮಿಷಪ್ರಿಯಾ ಅವರ ತಾಯಿ ಪ್ರಯತ್ನಿಸಿದರು ಅಂತ ಹೇಳಲಾಗಿದೆ. ವರದಿಯ ಪ್ರಕಾರ ಸೇವ್ ನಿಮಿಷಪ್ರಿಯಾ ಆಕ್ಷನ್ ಕೌನ್ಸಿಲ್ ಎಂಬ ಕೌನ್ಸಿಲ್ $1 ಮಿಲಿಯನ್ ಅಂದರೆ ಸರಿಸುಮಾರು 8.5 ಕೋಟಿ ರೂಪಾಯಿ ಪಾವತಿಸಲು ಮುಂದಾಗಿತ್ತು ಎಂದು ಹೇಳಲಾಗಿದೆ. ಆದರೆ ಕೊಲೆಯಾದ ವ್ಯಕ್ತಿಯ ಕುಟುಂಬವು ಇನ್ನೂ ಕೂಡ ಎಷ್ಟು ಹಣವನ್ನು ಪಾವತಿಸಬೇಕೆಂದು ನಿರೀಕ್ಷಿಸುತ್ತದೆ ಎಂದು ತಿಳಿಸಿಲ್ಲ. ಮುಂದಿನ 2 ದಿನಗಳಲ್ಲಿ ಕುಟುಂಬವನ್ನು ಸಂಪರ್ಕಿಸಲು ಪ್ರಯತ್ನಿಸುವುದಾಗಿ ಮಂಡಳಿಯ ಸದಸ್ಯರು ಹೇಳಿದ್ದಾರೆ. ನಿಮಿಷಪ್ರಿಯಾ ವಿರುದ್ಧದ ಪ್ರಕರಣವೇನು? ಪ್ರಿಯಾ ಅವರು 2008ರಲ್ಲಿ ನರ್ಸ್ ಆಗಿ ಕೆಲಸ ಮಾಡಲು ಯೆಮೆನ್ಗೆ ತೆರಳಿದ್ದರು. ಅವರು 2011ರಲ್ಲಿ ಭಾರತೀಯ ಮೂಲದ ವ್ಯಕ್ತಿಯನ್ನು ಅಲ್ಲಿಯೇ ವಿವಾಹವಾಗಿದ್ದರು. ಆದರೆ ಆರ್ಥಿಕ ತೊಂದರೆಗಳಿಂದಾಗಿ ಅವರ ಪತಿ ಮತ್ತು ಮಗಳು 2014ರಲ್ಲಿ ಭಾರತಕ್ಕೆ ಮರಳಬೇಕಾಯಿತು. ನಿಮಿಷ ಅವರು ಅಲ್ಲೇ ಉಳಿದು ಸ್ವಂತ ಕ್ಲಿನಿಕ್ ತೆರೆಯಲು ಪ್ರಯತ್ನಿಸಿದರು. 2014ರಲ್ಲಿ ಬಂಡಾಯ ಗುಂಪು ಹೌತೀಸ್ ಸನಾವನ್ನು ಹಿಡಿತಕ್ಕೆ ತೆಗೆದುಕೊಂಡಿತು. ಈ ಸಂಘರ್ಷವು ಪ್ರಿಯಾ ಅವರ ಪತಿ ಮತ್ತು ಮಗಳನ್ನು ಮತ್ತೆ ಯೆಮೆನ್ಗೆ ಹಿಂತಿರುಗದಂತೆ ತಡೆಯಿತು. ಏತನ್ಮಧ್ಯೆ ಕಾನೂನಿನ ಪ್ರಕಾರ ಕ್ಲಿನಿಕ್ ತೆರೆಯಲು ಅವರು ಸ್ಥಳೀಯ ವ್ಯಾಪಾರಿಯಾಗಿದ್ದ ತಲಾಲ್ ಅಬ್ದೋ ಮೆಹದಿ ಎಂಬಾತನೊಂದಿಗೆ ಪಾಲುದಾರಿಕೆ ಮಾಡಿಕೊಂಡರು. ಆದರೆ ಆತ ಆಕೆಯನ್ನು ಮದುವೆಯಾಗಿರುವುದಾಗಿ ಹೇಳಿಕೊಳ್ಳಲು ದಾಖಲೆಗಳನ್ನು ತಿರುಚಿದ್ದ ಮತ್ತು ಆಕೆಯನ್ನು ದೈಹಿಕ ಮತ್ತು ಭಾವನಾತ್ಮಕ ಕಿರುಕುಳಕ್ಕೆ ಒಳಪಡಿಸಿದ್ದ ಅಂತ ನಿಮಿಷಪ್ರಿಯಾ ಆರೋಪಿಸಿದ್ದರು. ಪ್ರಿಯಾ ಅವರ ಪ್ರಕಾರ ಮೆಹದಿ ಆಕೆಯ ಪಾಸ್ಪೋರ್ಟ್ ಅನ್ನು ಕೂಡ ವಶಪಡಿಸಿಕೊಂಡಿದ್ದ. ಆತನ ವಶದಲ್ಲಿದ್ದ ಪಾಸ್ಪೋರ್ಟ್ ಮರಳಿ ಪಡೆಯಲು ಆಕೆ ಆ ವ್ಯಕ್ತಿಗೆ ಮಂಪರು ಬರುವ ಇಂಜೆಕ್ಷನ್ ನೀಡಿದ್ದರು. ಆದರೆ ಡೋಸ್ ಹೆಚ್ಚಾಗಿ ಆ ವ್ಯಕ್ತಿ ಸಾವಿಗೀಡಾಗಿದ್ದ. ಯೆಮೆನ್ ಪ್ರಜೆಯೊಬ್ಬರನ್ನು ಬೇರೆ ದೇಶದ ವ್ಯಕ್ತಿ ಹತ್ಯೆ ಮಾಡಿದರೆ ಅಲ್ಲಿಯ ಕೋರ್ಟ್ ಮರಣದಂಡನೆ ನೀಡುತ್ತದೆ. ಹಾಗಾಗಿ ಆಕೆ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಏತನ್ಮಧ್ಯೆ ಯೆಮೆನ್ನಲ್ಲಿ ಮರಣದಂಡನೆ ಎದುರಿಸುತ್ತಿರುವ ಅವರನ್ನು ರಕ್ಷಿಸಲು ಕೇಂದ್ರವು ರಾಜತಾಂತ್ರಿಕ ಮಾರ್ಗಗಳನ್ನು ಬಳಸಬೇಕೆಂದು ಒತ್ತಾಯಿಸುವ ಅರ್ಜಿಯನ್ನು ವಿಚಾರಣೆಗೆ ಎತ್ತಿಕೊಳ್ಳಲು ಸುಪ್ರೀಂ ಕೋರ್ಟ್ ನಿನ್ನೆ ಒಪ್ಪಿಕೊಂಡಿದ್ದು ಜುಲೈ 14ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಒಟ್ಟಿನಲ್ಲಿ ಈ ಸಮಯದ ವಿರುದ್ಧದ ಓಟದಲ್ಲಿ ಮುಂದೇನಾಗುತ್ತದೆ ಅಂತ ಕಾದು ನೋಡಬೇಕಿದೆ.